ಡಿಸೆಂಬರಲ್ಲಿ ಇಷ್ಟು ಜನ ನೋಡಿ ಇಷ್ಟು ಜನದ ಜೊತೆ ಗಣೇಶನ ಹಬ್ಬ ಮಾಡ್ತಾ ಇರೋ ತುಂಬಾ ಖುಷಿ ಆಗ್ತಿದೆ. ಅವ್ರು ಹೇಳ್ದಂಗೆ ಬಿ ಸಿ ಪಾಟೀಲ್ ಅಣ್ಣವ್ರು ಹೇಳ್ದಂಗೆ ನೆಕ್ಸ್ಟ್ ಕತೆ ಕಡೆ ಗಮನ ಕೊಟ್ಟು ನಾವೆಲ್ಲರೂ ಒಳ್ಳೊಳ್ಳೆ ಚಿತ್ರ ಕೊಡೋಣ, ಸಿನಿಮಾ ರಂಗಕ್ಕೆ ಒಳ್ಳೆ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಮಾಧ್ಯಮದವ್ರದ್ದು ನಮಗೆ ಮೇಯ್ನ್ ಸಪೋರ್ಟ್ ಇರಬೇಕು. ಅದಾದ್ಮೇಲೆ ನಾವೆಲ್ಲ ಏನು ಕೆಲಸ ಮಾಡಿದ್ರು ನೀವು ಜನಕ್ಕೆ ರೀಚ್ ಮಾಡಬೇಕು. ಇದ್ರ ಮುಖಾಂತರ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ಲಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಅಷ್ಟೇ. ಹೌದು, ಈ ವರ್ಷ ನಾನು ಇನ್ನೊಂದು ಅಂದ್ರೆ ನಾನು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀನಿ. ಅನುಷ್ಕಾ ಶೆಟ್ಟಿ ಒಂದು ಹುಡುಗಿ, ಅವರು ನಮ್ಮ ಕನ್ನಡದ ಹುಡುಗಿ ಆಗಿರೋದ್ರಿಂದ ಫಸ್ಟ್ ಸೆಲೆಕ್ಷನ್ ಅದಕ್ಕೆ ಹೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಚಿತ್ರಗಳನ್ನು ಮಾಡ್ತೀನಿ ನಾನು, ಆ ಥರ ನಾನು ಅನ್ಕೊಂಡಿದ್ದೀನಿ. ನೀವು ಎಲ್ಲರೂ ಮಾಡಬೇಕು, ನಾವು ಒಬ್ಬರೇ ಅಲ್ಲ, ಎಲ್ಲರೂ ಸಹಕಾರ ಎಲ್ಲದರಲ್ಲೂ ಇರಬೇಕು. ನಾವೊಬ್ರು ನೀವೊಬ್ರು ಅಂತ ಅಲ್ಲ, ಎಲ್ಲರೂ ಎಲ್ಲ ಕೆಲಸದಲ್ಲಿ ಭಾಗಿಯಾದ್ರೆ ನಿಜವಾಗ್ಲೂ ಏನೋ ಒಂದು ಹಂತಕ್ಕೆ ಹೋಗ್ಬೋದು, ಕನ್ನಡ ಇಂಡಸ್ಟ್ರಿ ತಗೊಂಡು ಹೋಗ್ಬೋದು ಅಂತ. ಪ್ರೊಡ್ಯೂಸರ್ಸ್ ಹೆಂಗ್ ಮಾಡಕ್ಕಾಗುತ್ತೆ? ನಾವೇ ಪ್ರೊಡ್ಯೂಸರ್ಸ್ ಅಲ್ಲಮ್ಮ, ಪ್ರೊಡ್ಯೂಸರ್ಸ್ಗಲ್ಲ ಅದು ಬೇರೆ ಬೇರೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಬೇರೆ ಇದು ದೇವ್ರ ವಿಷಯಕ್ಕೆ ಬಂದಾಗ ನೆಗೆಟಿವ್ ಬೇಡ, ಮಾತಾಡೋಣ. ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಘಾಟಿ ಬಗ್ಗೆನೂ ಹೇಳಿದ್ನಲ್ಲಮ್ಮ. ಇವಾಗ ಒಂದು ಹೆಣ್ಮಗಳಾಗಿರೋದ್ರಿಂದ ಅನುಷ್ಕಾ ಶೆಟ್ಟಿ ನಮ್ಮವರು, ನನಗೆ ಹತ್ರದಿಂದನೂ ನಾನು ಮದುವೆಗೆಲ್ಲ ಹೋಗಿದ್ದೀನಿ. ಜೊತೆಗೆ ನನಗೆ ಒಂದು ನಮ್ಮ ಕರ್ನಾಟಕದಕ್ಕೆ ನಾನು ಅವರು ಹುಡುಗಿ ಆಗಿರೋದ್ರಿಂದ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಭಾಷೆನೂ ಮಾಡ್ತೀನಿ, ಕನ್ನಡನೂ ಮಾಡ್ತೀನಿ. ಸಿನಿಮಾ ನೋಡಿದ್ದೀನಿ, ನನಗೆ ಎಲ್ಲ ಡಿಸ್ಕಷನ್ ಮಾಡಿ ತಗೊಂಡಿದ್ದೀನಿ. ಮೇಡಮ್, ಇವಾಗ ನಿಮ್ಮ ಮಗ ಬರ್ತಾ ಇದ್ದಾರೆ, ಇವತ್ತು ನೀವು ಪ್ರೊಡ್ಯೂಸರ್ ಆಗಿ ನಿಮ್ಮನ್ನು ಕರೆಸ್ಕೊಂಡಿದ್ದಾರೆ. ಸೊ ನಿಮ್ಗೊಂದು ಗೌರವ ಆಸ್ ಎ ಪ್ರೊಡ್ಯೂಸರ್ ಆಗಿ. ನೋಡಿ, ಅಲ್ಲಿ ಒಬ್ರು ಬಾಯ್ ಪ್ರೊಡ್ಯೂಸರ್ ಇದ್ದಾರೆ, ಲೇಡಿ ಪ್ರೊಡ್ಯೂಸರ್. ನಮ್ಮ ಖುಷಿ ಆಗ್ತಿದೆ. ಎಷ್ಟಿಂದಾನೇ ನಾನು ಇಲ್ಲಿ ಬಂದು ಕೂತಿರೋದು. ಆಮೇಲೆ ಇಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಹಿರಿಕರೆಲ್ಲ ಈ ಜಾಗನ ಒಂದು ಮಾಡಿ ಈ ತರ ಅಮ್ಮ ಬರ್ಲೇಬೇಕು, ನೀವು ಬಂದ್ರೆ ಒಳ್ಳೇದು, ಖುಷಿ ಆಗುತ್ತೆ ಅಂತ ಅವರು ಫೋನ್ ಮಾಡಿದ್ರು. ನನಗೂ ಹೋಗೋದ್ರಿಂದ ನಾನು ಒಂದೆಲ್ಲಾನು ನೋಡ್ಕೊಂಡಂಗೆ ಆಗುತ್ತೆ, ಹೋಗ್ಬೇಕು ಅಂತ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಯಾವತ್ತಿದ್ರು ಜಾಗಗಳು ಕೊಡ್ತಾರೆ, ಆಗ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಕರೆದ್ರು ಬರ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ಕಾಗುತ್ತೆ? ಬಂದಿರೋದ್ರಿಂದ ಎಲ್ಲರೂ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಷ್ಟೇ. ಇಲ್ಲಿಗೆ ಫಸ್ಟ್ ಟೈಮು. ಅಲ್ಲೋಗಿ ಒಂದು ಹೋಟ್ಲಿಗೆ ಹೋಗಿದ್ದೆ, ಮನೆ ಒಂದು ಮೀಟಿಂಗ್ ಅಲ್ಲಿ ಹೋಗಿದ್ದೆ. ಇದು ಫಸ್ಟ್ ಟೈಮು ಗಣೇಶನ ಮುಖಾಂತರ ಬರ್ತಾ ಇದ್ದೀನಿ. ಸಿನಿಮಾಗಳ ಮುಂದಿನ ಹೇಳ್ತೀನಿ, ಅದನ್ನ ಮುಂದಿನ ಹೇಳ್ತೀನಿ. ಈಗ ಅವ್ರು ಹೇಳ್ದಂಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾನು ಇವಾಗ ಬಂದಿರೋದ್ರಿಂದ ನಮ್ಮ ಮಂಗಳವ್ರು ಕೇಳ್ತಾವ್ರೆ, ಅಮ್ಮ ನೀವು ಡಿಸ್ಟ್ರಿಬ್ಯೂಷನ್ಗೂ ಬಂದಿದ್ರೆ ಅದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ. ನಿಜವಾಗ್ಲೂ ಖುಷಿ ಇದೆಯಮ್ಮ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಮ್ಮ ಆಡಿಯನ್ಸ್ ಎಲ್ಲ ಹೋಗಿ ಸಿನಿಮಾ ನೋಡಬೇಕು. ನಮ್ಮ ಹುಡುಗಿ, ನಮ್ಮ ಕರ್ನಾಟಕದ ಹುಡುಗಿ ಅಲ್ಲೋಗಿ ಹೆಸರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ತಗೊಂಡಿರೋದು ನೀವೆಲ್ಲ ನೋಡಿದ್ರೆ ನಮ್ಮ ಸಿನಿಮಾನ ಅಲ್ಲಿ ನೋಡ್ತಾರೆ. ನಾವು ಅಲ್ಲಿಗೆ ಕೊಡ್ಬೋದು ನಮ್ಮ ಕನ್ನಡ ಸಿನಿಮಾನ, ಅವ್ರದ್ದು ನಾವು ತಗೊಳ್ಳೋದು, ನಾವು ಅಲ್ಲಿಗೆ ಕೊಡೋದು. ಇದೇ ಒಬ್ರಿಗೊಬ್ರು ಹಬ್ಬಗಳಲ್ಲಿ ಮಿಂಗಲ್ ಆಗ್ತೀವಲ್ಲ, ಹಂಗಷ್ಟೇ ಖುಷಿ ಇದೆ. ಎಲ್ಲ ಮಾಡ್ತೀನಮ್ಮ, ಎಲ್ಲ ಭಾಷೆ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ ಎಲ್ಲ ಭಾಷೆ ಇದೆ. ನಮ್ಮ ಕನ್ನಡ ಫಸ್ಟ್ ಮಾಡಿ, ಆಮೇಲೆ ಎಲ್ಲ ಭಾಷೆಗೂ ನನ್ನ ಸಿನಿಮಾ ಈಗ ಕೊತ್ತಲವಾಡಿನ 5 ಭಾಷೆಗೆ ಡಬ್ ಮಾಡಿ ಬಿಡ್ತಾ ಇದ್ದೀನಿ ನಾನು. ಆಲ್ರೆಡಿ ರೆಡಿ ಇದೆ, ಬಿಡಿ ಹೇಳ್ತೀನಿ. ಮುಂದಿನ ದಿನಗಳ ಎಲ್ಲ ಭಾಷೆಗೂ ಹೋಗ್ತಾ ಇದ್ದೀನಿ. OTTಗೆ, ಅಮೆಝಾನ್ಗಾಗಿ ಎಲ್ಲ ಭಾಷೆಗೂ ಬಿಟ್ಟಿದ್ದೀನಿ, ಡಬ್ ಮಾಡಿದ್ದೀನಿ, ಎಲ್ಲ ಭಾಷೆಗೂ ಬಿಡ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಪ್ಲಾನ್ ಅಂತೂ ಚೆನ್ನಾಗಿ ಮಾಡ್ತೀನಿ. ಈಗ ತಾನೇ ಸ್ಟಾರ್ಟ್ ಆಗಿದೆ. ಖುಷಿಯಮ್ಮ. ನೀವೇನ್ ಹೇಳಿದ್ರು ಖುಷಿ. ನೀವು ನಮ್ಗೆ ಏನ್ ಬೇಕಾದ್ರೆ ನಿಮಗೆ ರೈಟ್ಸ್ ಇದೆ.